Hello friends, welcome back again. ನಾವಿವತ್ತು ನೋಡ್ತಾ ಇದ್ದ ಸೀರೀಸ್ ನ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ವಿಡಿಯೋನ ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಅದು ರೆಕಮೆಂಡ್ ಆಗುತ್ತೆ, ನಂಗೂ ಸ್ವಲ್ಪ ಎಂಕರೇಜ್ ಮಾಡ್ದಂಗಿರುತ್ತೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನಾನು ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಬಂದಿಲ್ಲ ಅಂತಂದ್ರೆ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬರುತ್ತೆ, ಅಲ್ಲಿಂದ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ಕೇಳಿದೆ ಅಮೆರಿಕದಿಂದ ಬಂದ್ಬಿಟ್ಟಿರ್ತಾಳೆ. ಜೊತೆಗೆ ಮದ್ವೆನೂ ನಿಲ್ಸ್ಬಿಟ್ಲು, ಆ ಕಡೆ ಕೆಲ್ಸಾನು ಬಿಟ್ಬಿಟ್ಲು. ಈ ವಿಷಯ ಗೊತ್ತಾದ್ಮೇಲೆ ಹೀರೋಯಿನ್ ಅವರಮಗೆ ಸಕ್ಕ ಟೆನ್ಷನ್ ಆಗ್ಬಿಟ್ಟು ಸರಿಯಾಗಿ ಹೊಡೆದಿರ್ತಾರೆ. ನಮ್ ಹೀರೋ ಕೂಡ ಬೇಕಂತಾನೆ ಅವಳನ್ನ ಸಿಕ್ಕಾಕಿಸ್ಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾನೆ. ಇವತ್ತಿನ ಪಾರ್ಟ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫ್ಲಾಶ್ ಬ್ಯಾಕ್ ಇಂದಾನೆ ಸ್ಟಾರ್ಟ್ ಆಗೋದು. ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋಯಿನ್ ಒಟ್ಟಿಗೆ ಬೆಳೆದಿರ್ತಾರಲ್ವ, ಒಂದೇ ಸ್ಕೂಲಲ್ಲೇ ಓದಿರ್ತಾರೆ. ಆ ಟೈಮ್ಲಿ ನಮ್ ಹೀರೋಯಿನ್ಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿ ಅವಳು ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಾ ಇರ್ತಾಳೆ. ಆತ್ರನೇ ಒಂದು ರೆಸ್ಟೋರೆಂಟ್ ಅಲ್ಲಿ ಪಾತ್ರೆ ತೊಳೆಯೋ ಕೆಲ್ಸಕ್ಕೆ ಹೋಗಿರ್ತಾಳೆ. ಅವಳು ಮಾತ್ರ ಹೋಗೋದಿಲ್ಲ, ಜೊತೆಗೆ ನಮ್ ಹೀರೋಯಿನ್ ಕೂಡ ಹೇಳ್ಕೊಂಡು ಹೋಗಿರ್ತಾಳೆ. ಅವ್ನಿಗೆ ಟೆನ್ಷನ್ ಆಗುತ್ತೆ, ನೀನ್ ಮಾಡೋದಲ್ದೆ ನನ್ ಕೆಲ್ ಕೂಡ ಮಾಡಿಸ್ತೀಯಲ್ವೇ ಅಂತ. ಆದ್ರೆ ಅದು ಸಾಲ್ದು ಅಂತ ಆ ರೆಸ್ಟೋರೆಂಟ್ ಓನರ್ ಇನ್ನಷ್ಟು ಪ್ಲೇಟ್ ಗಳನ್ನ ಎತ್ಕೊಂಡ್ ಬಂದ್ ಹಾಕ್ತಾರ. ಅಷ್ಟೇ ನಮ್ ಹೀರೋ ಕೈಲಿ ಆಗ್ತಾ ಇಲ್ಲ. ಅಯ್ಯೋ ನನ್ಗೆ ಇದಕ್ಕೆ ಪ್ರಾಣ ಹೋಗ್ತಾ ಇದೆ, ಇನ್ನೇ ಬಿಟ್ರೆ ನಾನು ಇಲ್ಲೇ ಸಮಾಧಿ ಮಾಡ್ಬಿಡ್ತೀಯ ನೀನು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಹೀರೋಯಿನ್ ಬಿಡ್ತಾ ಇಲ್ಲ. ಹೀರೋ ನನ್ನೊಬ್ಬಳನ್ನ ಎಲ್ಲೋ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ನಾನ್ ಏನೇ ಮಾಡಿದ್ರೆ ಕೂಡ ನಿನ್ಗೆ ಅದ್ರಲ್ಲಿ ಪಾಲ್ ಇರ್ಬೇಕು ತಾನೆ, ಬಾ ಅಂತ ಹೇಳಿ ಕಾಲಲ್ಲಿ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಬಿಟ್ರೆ ಪ್ಯಾಂಟೆ ಬಿಚ್ಬಿಡ್ತಾಳೇನೋ ಆತರ ಎಳಿತಾ ಇರ್ತಾಳೆ. ಅವ್ನು ಕೂಡ ಸರಿ ಆಯ್ತು ಬಿಡು ಬರ್ತೀನಿ ಅಂತ ಹೇಳಿ ಪಾಪ ಕಷ್ಟಪಟ್ಟು ಕೂತ್ಕೊಂಡದನ್ನೆಲ್ಲ ತೊಳಿತಾ ಇರ್ತಾರೆ. ಈಗ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲೇ ಇರೋ ಒಂದು ಶಾಪ್ ಹೋಗ್ಬಿಟ್ಟು ಇವಳೇನೋ ಸ್ಟಿಕ್ಕರ್ಸ್ ಎಲ್ಲ ನೋಡ್ತಾ ಇರ್ತಾಳೆ. ಆಗ ಹೀರೋ ಕೇಳ್ತಾನೆ, ಏನೇ ನಿನ್ ಪ್ರಾಬ್ಲಮ್, ಏನಕ್ಕೆ ದುಡ್ಡು ಅಂತ ಈ ತರ ಅಲಿತಾ ಇದೀಯಾ? ಅದೊಂದ್ ಕೆಲಸ ಮಾಡೋಣ, ಈ ಹೆಣಗಳನ್ನೆಲ್ಲ ಕ್ಲೀನ್ ಮಾಡೋ ಕೆಲಸ ಇದೆಯಂತೆ, ಅಲ್ಲಿ ಬೇಕಾಗಿದ್ರೆ ಹೋಗೋಣವಾ, ಸ್ವಲ್ಪ ಅಮೌಂಟ್ ಜಾಸ್ತಿನೇ ಸಿಗುತ್ತೆ ಅಂತಂದಾಗ ಹೀರೋ ನಂಗೆ ಬಲ್ಬೋರ್ದಂಗ್ ಆಗ್ಬಿಡತ್ತ ಅವಳ ಮುಖದಲ್ಲಿ. ಏನು ಹೌದಾ, ಈ ವಿಷಯ ನನ್ಗೆ ಹೇಳಲೇ ಇಲ್ಲ, ಯಾಕೋ ಇಷ್ಟು ಲೇಟ್ ಆಗಿ ಹೇಳ್ತಾ ಇದೆಯಾ, ಬಾರೋ ಹೋಗೋಣ ಅಂತ ಕರೆದಾಗ ನಮ್ ಹೀರೋ ಅಯ್ಯಯ್ಯೋ ಬಿಟ್ರೆ ನಾನು ಆ ಕೆಲ್ಸ ಕೂಡ ಕರ್ಕೊಂಡು ಹೋಗ್ತೀನಿ, ನಾನು ಸುಮ್ನೆ ಬಾಯಿ ಮಾತ್ ಹೇಳಿದ್ದು, ಏ ಲೂಸು ನನ್ನ ಬಿಟ್ಬಿಡಮ್ಮ ತಾಯಿ ನೀನು ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋದ್ರಲ್ಲೇ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ನಮ್ ಹೀರೋಯಿನ್ ಅವರಮ್ಮ ಅಲ್ಲಿರೋ ಒಂದು ಬಾಕ್ಸ್ ಅಲ್ಲಿ ಒಂದು ಗಿಫ್ಟ್ ಇರೋದನ್ನ ಗಮನಿಸ್ತಾರೆ. ಏನಪ್ಪಾ ಇದು ಗಿಫ್ಟ್ ಅಂತ ತೆಗೆದು ನೋಡಿದ್ರೆ ಅದು ನಮ್ ಹೀರೋಯಿನ್ ಇಟ್ಟಿರೋದು. ಅದ್ರಲ್ಲಿ ಅವಳು ಅವ್ರ ಅಮ್ಮನ್ಗೋಸ್ಕರ ಒಂದು ಲೆಟರ್ ಬಂದಿರ್ತಾಳೆ. ನಾನು ಇದು ತುಂಬಾನೇ ಹುಡುಕಿ ನಿಮ್ಗೋಸ್ಕರ ತಗೊಂಡಿರೋ ಗಿಫ್ಟ್ ಅಮ್ಮ, ಹುಷಾರಾಗಿ ಇಟ್ಕೊಳ್ಳಿ ಅಂತ ಬೇರೆ ಹೇಳಿರ್ತಾಳೆ. ಅದು ಬೇರೆ ಏನು ಅಲ್ಲ, ಸ್ಯಾರಿ ಪಿನ್ ತರ, ಅದು ಗೋಲ್ಡ್ ಅಲ್ಲಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವ್ರಮ್ಮ ತುಂಬಾ ಸಂತೋಷ ಪಟ್ಟಿರ್ತಾರ. ನನ್ ಮಗಳು ನನ್ಗೋಸ್ಕರ ಗೋಲ್ಡ್ ಅಲ್ಲಿ ಇವಾಗ್ಲೇ ತಗೊಟ್ಟಿದ್ದಾಳ ಅನ್ನೋ ತರ ಅವ್ರ ಮಗಳ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಂಡಿರ್ತಾರೆ. ಇವಳು ಏನ್ ಮಾಡ್ತಿದ್ದಾಳೆ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ನೋಡಿದಾಗ ಹಂಗೆ ಬ್ಯೂಟಿಫುಲ್ ಆಗಿ ನಮ್ ಹೀರೋಯಿನ್ ಮಲಗಿರ್ತಾಳೆ. ಆದ್ರೆ ಇವಾಗ ಹಂಗೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ ನೋಡಿ. ನಮ್ ಹೀರೋಯಿನ್ ಇಲ್ಲಿಂದ ಅಮೆರಿಕಾಗೆ ಹೋದ್ಮೇಲೆ ಅವಳ ರೂಮ್ ನ ಒಂದು ಸ್ಟೋರ್ ರೂಮ್ ಆಗಿ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಈಗ ಪಾಪ ಸದ್ಯಕ್ಕೆ ಅದೇ ಸ್ಟೋರ್ ರೂಮ್ ಅಲ್ಲಿ ಕೆಳಗಡೆ ಒಂದು ಬಟ್ಟೆನ ಹಾರಿಸ್ಕೊಂಡ್ ಮಲಗಿರ್ತಾಳೆ. ಇವಾಗ ಹಂಗೆ ಎದ್ದೇಳ್ತಾಳ. ಆದ್ರೆ ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಅವ್ರ ಅಮ್ಮ ಮುಖದಲ್ಲಿ ಇರೋ ತರ ಪ್ರೀತಿ ಇವಾಗ ಕಾಣಿಸೋದಿಲ್ಲ. ಹಂಗೆ ಸಕ್ಕ ಟೆನ್ಷನ್ ಆಗೋಳನ್ನ ಗುರಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ತಾರ. ಇವಳು ಕೂಡ ಹಂಗೆ ಎದ್ದು ಹಾಲ್ಗೆ ಬಂದಾಗ ಅವ್ರಮ್ಮ ಅವಳ ಹತ್ರ ಒಂದು ಮಾತು ಮಾತಾಡ್ತಾ ಇಲ್ಲ. ಇವಳು ಪಾಡ್ಗಳು ಮಾತಾಡ್ತಾ ಇದ್ರೆ ಕೂಡ ಏನು ರಿಪ್ಲೈ ಮಾಡ್ತಾ ಇಲ್ಲ. ಊಟ ಎಲ್ಲ ಇಡ್ತಾರೆ, ಆದ್ರೆ ಅವ್ರ ಅಪ್ಪಗೆ ಮತ್ತೆ ಇವ್ರಿಗೆ ಮಾತ್ರ ಇಟ್ಕೊಳ್ತಾರೆ ಹೊರತು ಹೀರೋಯಿನ್ಗೆ ಇಡ್ತಾ ಇಲ್ಲ. ಹೀರೋಯಿನ್ ಕೇಳ್ತಾಳೆ, ಅಮ್ಮ ನನ್ ಕೆಳಗ್ ಬಂದ್ ಎಷ್ಟೊತ್ತಾಯ್ತು, ನನ್ಗಿಂತ ನೀವೇನ್ ಇಡ್ತಾ ಇಲ್ಲ, ನಾನೇನ್ ಮಾಡ್ದೆ ಇವಾಗ ಅಂತ ನೀವ್ ಅಷ್ಟಿದ್ ಮಾಡ್ತಾ ಇದೀರ ಅಂದಾಗ ಅವ್ರಮ್ಮ ಏನೋ ರಿಪ್ಲೈ ಮಾಡ್ತಾ ಇಲ್ಲ. ಅವ್ರ ಪಾಡ್ಗೋರ್ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ಗೆ ಇವ್ಳು ಕೊಡ್ತಾರೆ ಹಿಂಸೆ ತಾಳಕ್ಕಾಗ್ದೆ ಅವ್ರಮ್ಮ ಕೇಳ್ತಾರೆ, ಇಲ್ಲೋಡೆ ನಾನ್ ಮತ್ತೆ ಕೇಳ್ತಾ ಇದೀನಿ, ನಿಜವಾಗ್ಲೂ ನೀನ್ ನೈಟ್ ಹೇಳಿದ್ದೆಲ್ಲ ನಿಜಾನೇನಾ, ನಿಜವಾಗ್ಲೂ ನಿಜಾನಾ ಅಂತ ಕೇಳ್ತಾ ಇದ್ದಾಗ ಅವಳು ಕೂಡ ಹಂಗೆ ನೋಡ್ತಾ ಇರ್ತಾಳೆ. ಅವಾಗ್ಲೇ ನೈಟ್ ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸ್ತಾರೆ. ನಮ್ ಹೀರೋಯಿನ್ ಬಿಟ್ಬಿಟ್ಟು ಹೋದ್ಮೇಲೆ ಅವ್ರಮ್ಮ ಸರಿಯಾಗಿ ಹೊಡೆದಿರ್ತಾರಲ್ಲ, ಅವಾಗ ಹೀರೋ ಅವ್ರ ಅಪ್ಪನೇ ಹೋಗಿ ಅವ್ರಿಗೆ ಹೆಂಗೋ ಸಮಾಧಾನ ಮಾಡಿ ಕೂರ್ಸಿರ್ತಾರೆ. ಆಗ ಹೀರೋಯಿನ್ ಅವರಮ್ಮ ಕೇಳ್ತಾರೆ, ಇಲ್ಲೋಡೆ ನಾನ್ ಮತ್ತೆ ಕೇಳ್ತಾ ಇದೀನಿ, ಕರೆಕ್ಟ್ ಆಗಿ ನಂಗೆ ನಿಜ ಹೇಳ್ಬಿಡು, ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ನೀನು, ಏನಕ್ಕೆ ಒಳ್ಳೆ ಕೆಲಸನ ಬಿಟ್ಬಿಟ್ಟು ಬಂದೆ, ಏನಕ್ಕ ಮದ್ವೆನ ನಿಲ್ಲಿಸ್ದೆ, ಮರೆದಾಗ ನನ್ಗೆ ಆನ್ಸರ್ ಮಾಡೋ ಅಂತಂದಾಗ ಇವಳು ಅಂತಾಳೆ, ಅಮ್ಮ ನಾನು ಹೇಳ್ತಾ ಇರೋದಲ್ಲ ನಿಜಾನೇ ಅಮ್ಮ, ಅಂದ್ರೆ ನಮ್ ಹೀರೋ ಹತ್ರ ಹೇಳಿರ್ತಾಳಲ್ಲ ಆ ನಿಜಾನೇ ಹೇಳ್ತಾಳೆ. ನಿಜವಾಗ್ಲೂ ನನ್ ಜೀವನ ನನ್ ಕೈ ಮೀರಿ ಹೋಗೋ ತರ ಅನಿಸ್ತಾ ಇತ್ತಮ್ಮ, ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇತ್ತು. ಡೈಲಿ ರೊಟೀನ್ ಆಗಿ ಮಾಡೋ ಕೆಲಸನೇ ಮಾಡ್ತಾ ಇರ್ಬೇಕು, ಡೈಲಿ ಎದ್ದೇಳ್ಬೇಕು, ತಿನ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ರೂಮ್ಗೆ ಬರ್ಬೇಕು, ಅದೇ ಆಗೋಗಿತ್ತು. ಅದ್ರಿಂದಾನೇ ಸ್ವಲ್ಪ ಲೈಫ್ ನ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿನೇ, ಅಂದ್ರೆ ನಾನು ಇಷ್ಟಕ್ಕೂ ಒಂದ್ ಸ್ವಲ್ಪ ಮಾಡೋಣ ಅಂತ ಹೇಳಿನೇ ನಾನು ಈ ತರ ಮಾಡಿದ್ದಮ್ಮ ಅಂತ ಹೇಳ್ತಾ ಇದ್ರೆ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಅವ್ರ ಅಮ್ಮಗೆ ಇನ್ನೂ ಟೆನ್ಷನ್ ಆಗುತ್ತೆ. ಸರಿ ಆಯ್ತು ಬರೋದ್ ಬಂದಿದ್ಯಾ, ಇನ್ನೇನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಅಂದಾಗ ಅವಳು ಅಂತಾಳೆ, ಏನಿಲ್ಲಮ್ಮ ನಾಳೆ ಒಂದಿನ ನಾನು ಅಲಾರಾಮ್ ಇಡದೆ, ಅಂದ್ರೆ ನಾಳೆಯಿಂದ ಅಲಾರಾಮ್ ಇಡದೆ ನನ್ಗೆ ಇಷ್ಟ ಒಂದ್ ಟೈಮ್ಗೆ ನಾನು ಎದ್ದೇಳ್ಬೇಕು, ಅಂದ್ರೆ ಮಧ್ಯಾಹ್ನ ಒಂದ್ 12 ಗಂಟೆಗೆ ಎದ್ದೇಳ್ಬೇಕು. ಅದಾದ್ಮೇಲೆ ನಿನ್ ಊಟ ತುಂಬಾ ಮಿಸ್ ಮಾಡ್ಕೊಂಡೆ ಅಮ್ಮ, ನೀನ್ ವಿಧವಾಗಿ ಮಾಡ್ಕೊಡ್ತಾ ಇದ್ರೆ ನಾನು ಕುತ್ಕೊಂಡು ತಿಂತಾ ಇರ್ತೀನಿ ಅಷ್ಟೇ. ನನ್ ಲೈಫ್ ಇಷ್ಟು ಸಿಂಪಲ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ, ಡೈಲಿ ತಿನ್ಬೇಕು ಮಲಗ್ಬೇಕು, ಆತರ ಫುಲ್ ಆಗಿ ರೆಸ್ಟ್ ತಗೊಳ್ಳೋಣ ಅಂತ ನಾನು ಪ್ಲಾನ್ ಮಾಡ್ಬಿಟ್ಟಿದೀನಮ್ಮ ಅಂತ ಹೇಳಿದಾಗ ಅವ್ರಮ್ಮಗೆ ಟೆನ್ಷನ್ ಆಗುತ್ತೆ. ಇನ್ನು ಏನೆಲ್ಲ ಹೇಳ್ತೀಯ ಕತ್ತೆ ಅಂತ ಹೇಳಿ ಮತ್ತೆ ಆ ಕಡ್ಡಿನ ಎತ್ಕೊಳ್ಳೋಣ ಹೊಡಿಯಕಂತಾನೆ ಹೋದಾಗ ಅವ್ರಪ್ಪ ಹೆಂಗೋ ನಿಧಾನಕ್ಕೆ ಅವ್ರಮ್ಮಕ್ಕೆಲ್ಲ ಕಡ್ಡಿನ ಇಸಿ ಪಕ್ಕಕ್ಕೆ ಇಟ್ಬಿಟ್ಟು ಪಾಪ ಮಗು ಹೊಡಿಬೇಡ್ವೆ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡ್ತಾರೆ. ಆ ಟೆನ್ಷನ್ ಅಲ್ಲಿ ಈಗ ಬೆಳಗ್ಗೆ ಮತ್ತೆ ಕೇಳ್ತಾ ಇರೋದು, ನಿಜವಾಗ್ಲೂ ನೀನ್ ನೈಟ್ ಹೇಳಿದ್ದೆಲ್ಲ ನಿಜಾನ ಅನ್ನೋ ತರ. ಇವಳು ಬೇರೆ ಏನಾದ್ರು ರೀಸನ್ ಹೇಳಿದ್ರೆ ಕೂಡ ಅವ್ರಮ್ಮಗ್ ಸಮಾಧಾನ ಆಗಿರೋದೇನೋ, ಆದ್ರೆ ಈ ತರ ಏನು ಕೆಲಸ ಮಾಡಲ್ಲ, ತಿನ್ಬಿಟ್ಟು ಮಲ್ಕೊಳ್ತೀನಿ ಅನ್ನೋದಕ್ಕೆ ಅವ್ರಮ್ಮಗೆ ಟೆನ್ಷನ್ ಆಗ್ತಾ ಇರುತ್ತೆ. ಕೈ ತುಂಬಾ ಸಂಪಾದನೆ ಮಾಡೋ ತರ ಒಂದು ಕೆಲಸ, ಒಂದು ಒಳ್ಳೆ ಸಮಾಧಾನ ಬೇರೆ ನೋಡಿದ್ದೆ, ಮದುವೆ ಮಾಡ್ಕೊಂಡು ಜಿಮ್
ಜೀವನದಲ್ಲಿ ಸೆಟ್ಲ್ ಆಗ್ತಿ ಅಂತ ನೋಡಿದ್ರೆ ಏನು ಮಾಡದೆ ಮನೇಲಿ ಇರ್ತೀನಿ ಅಂತಾಳಲ್ಲ, ಇವಳ ಹತ್ರ ಇಟ್ಕೊಂಡು ನಾನು ಏನ್ ಮಾಡೋದು ಅಂತ ಹೇಳಿ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಇವ್ರ ಈ ತರ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಟೈಮ್ ಅಲ್ಲಿ ಹೀರೋಯಿನ್ ಅವ್ರ ಅಣ್ಣ ಕೂಡ ಹಂಗೆ ಬಾಡಿ ಬಿಲ್ಡರ್ ಎಲ್ಲ ತೋರಿಸ್ಕೊಂಡು ಆಗ್ತಾನೆ ನಿದ್ದೆ ಎದ್ದು ಬರ್ತಾ ಇರ್ತಾನೆ. ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸುತ್ತೆ. ಬಂದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಮತ್ತೆ ಮಿನ್ ಇಬ್ರು ಇವಳನ್ನ ನೋಡಕಂತಾನೆ ಬಂದಿದಾರೇನೋ. ಅವ್ರಮ್ಮ ಕೂಡ ಡೋರ್ನ ಓಪನ್ ಮಾಡಿದ ತಕ್ಷಣ ಮಿನ್ ಒಳಗಡೆ ಬಂದು ಹೀರೋಯಿನ್ ಬಾಯ್ ತೆಗಿಯೇ, ಏನಾಗಿದೆ, ತಲೆಯಲ್ಲಾದ್ರೂ ಏಟ್ ಆಗಿದ್ಯಾ, ಕೈಯಲ್ಲೆಲ್ಲಾದ್ರೂ ಏಟ್ ಆಗಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ. ಯಾವಳೆ ನೀನು, ನಾನು ಒಳಗಂಗೆ ಹಿಂಸೆ ಕೊಟ್ಟು ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟಂಗ್ ನೋಡ್ತಾ ಇದೀಯ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅವ್ರಮ್ಮಗೆ ಇಷ್ಟ ಅಂತ ಏನೋ ಸೂಪ್ ಏನೋ ತಗೊಂಡ್ ಬಂದಿರ್ತಾರೆ. ಆದ್ರೆ ನೋಡ್ಬಿಟ್ಟು ಹೀರೋಯಿನ್ ಅವ್ರಮ್ಮ ತುಂಬಾ ಸಂತೋಷ ಆಗುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಅಂತಾಳೆ, ನೀವ್ ನೋಡಕ್ ಬಂದಿರೋದ್ ನಮ್ಮ ಅಮ್ಮನ, ನಾನೇ ತಾನೇ ಬೇರೆ ಊರಿಂದ ಇವಾಗ ಗೆಸ್ಟ್ ಆಗಿ ಜಾಗಕ್ಕೆ ಬಂದಿರೋದು, ನನ್ನ ಗಮನಿಸೋದನ್ನ ಬಿಟ್ಬಿಟ್ಟು ನಮ್ಮ ಅಮ್ಮನ್ ಗಮನಿಸ್ತಾ ಇದೀರ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಅದೆಲ್ಲ ಏನಿಲ್ಲ ಅಂತ ಹೇಳಿ ಕುತ್ಕೊಂಡು ಎಲ್ಲ ಹಂಗೆ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾರ. ಆ ಜಾಗದಲ್ಲಿ ನಮ್ ಹೀರೋಯಿನ್ಗೂ ಮತ್ತೆ ಅವ್ರನ್ನಾಗ ಇಬ್ರಿಗೂ ಸಖತ್ತಾಗಿ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಒಬ್ರಿಗೊಬ್ರು ಜುಟ್ಟಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಅವ್ರ ಅಮ್ಮಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟು ಸೊ ಏನಾದ್ರು ಮಾಡ್ಕೊಂಡು ಸೈರಿ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಹಂಗೆ ಬೇಸ್ಮೆಂಟ್ ಕಡೆಗೆ ಹೊರಟೋಗ್ತಾರೆ. ಇದ್ರ ನೋಡ್ಬಿಟ್ಟು ಅಯ್ಯೋ ಅಮ್ಮ ಏನಕ್ಕೆ ಇಷ್ಟು ಕೋಪಾಗಿ ಹೋಗ್ತಿದಾರೆ, ಏನ್ ಮಾಡ್ತಾರೋ ಏನೋ ಅಂತ. ಆದ್ರೆ ಅವ್ರಮ್ಮ ಬೇಸ್ಮೆಂಟ್ ಅಲ್ಲಿರೋ ಯಾವ್ದೊಂದು ರೂಮ್ ಒಳಗಡೆ ಹೋಗ್ಬಿಟ್ಟು ಜೋರಾಗಿ ಡ್ರಮ್ಸ್ ನ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ರಿಗೆ ಇದೇನಿದು ಬೇಸ್ಮೆಂಟ್ ಇಂದ ಸೌಂಡ್ ಬರ್ತಾ ಇದೆ, ಅಮ್ಮನ ಡ್ರಮ್ಸ್ ನ ಪ್ಲೇ ಮಾಡ್ತಿದ್ದಾರೆ ಅಂದಾಗ ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ, ಹೌದಮ್ಮ ನಿಮ್ಮ ಅಮ್ಮಗೆ ಯಾವಾಗೆಲ್ಲ ಕೋಪ ಬರುತ್ತೋ ಟೆನ್ಷನ್ ಆಗುತ್ತೋ ಅವಾಗೆಲ್ಲ ಹೋಗ್ಬಿಟ್ಟು ಈ ಡ್ರಮ್ಸ್ ನ ಪ್ಲೇ ಮಾಡ್ತಾಳೆ, ಆದ್ರೆ ಸುಮ್ನೆ ಹೇಳ್ಬಾರ್ದು, ನಿಮ್ಮಮ್ಮ ಏನ್ ಸೂಪರ್ ಆಗಿ ಪ್ಲೇ ಮಾಡ್ತಾಳೆ ಗೊತ್ತಾ ಅಂದಾಗ ಹೀರೋಯಿನ್ ಕೂಡ ಅಪ್ಪ ನೀವ್ ಹೇಳಿದ್ ಕರೆಕ್ಟೇ, ಒಂಥರ ವೈಬಾಗೆ ಇದೆ ಅಂತ ಹೇಳಿ ಅವಳೊಂದ್ ಕಡೆ ಎಂಜಾಯ್ ಮಾಡ್ತಾ ಇರ್ತಾಳೆ. ಇವಾಗಂಗೆ ನಮ್ ಹೀರೋಯಿನ್ ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ ಮಿನ್ ಹೋಗಿ ಮಾತಾಡ್ತಾಳೆ. ಮಿನ್ ಕೇಳ್ತಾಳೆ, ಏನಾಯ್ತು ಅಂತ ನನ್ನ ಹತ್ರ ನಿಜ ಹೇಳೆ, ನನಗೆ ಗೊತ್ತಿರೋಂಗೆ ನಿನ್ಗೆ ಬೇರೆ ಯಾರ ಮೇಲೇನೋ ಈ ಕಡೆನೆ ಫೀಲಿಂಗ್ಸ್ ಬಂದಂಗಿದೆ ಅಲ್ವಾ, ಅದಕ್ಕೆ ನಿನ್ ಮದ್ವೆನ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿರೋದು ಅಂದಾಗ ಹೀರೋಯಿನ್ ಅಂತಾಳೆ, ನಿಂದು ಭ್ರಮೆ ಕಣೆ, ಎಲ್ಲ ಭ್ರಮೆ, ನಾನೇ ಲೈಫ್ ಒಂದೇ ಪಾತಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಈ ತರ ಬಂದ್ರೆ ಫೀಲಿಂಗ್ಸ್ ಅಂತ ಇದೆಯಾ ಅಂತ ಏನೇ ನನ್ಗೆ ವಯಸ್ಸಾಗ್ಬಿಟ್ಟಿರೋದು ಮದ್ವೆ ಮಾಡ್ಕೊಳಕ್ಕೆ ಅನ್ನೋ ತರ ಅಂದಾಗ ಮಿನ್ ಹೇಳ್ತಾರೆ, ಸರಿ ಏನೋ ಮಾಡು, ನನಗೆ ಕೆಲಸ ಇದೆ, ಓಕೆ ಬಾಯ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮಿನ್ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಅಲ್ಲೇ ಇರ್ತಾನ. ಅವಳಂಗೆ ರೂಮಲ್ಲಿ ಮಲಗಿರ್ಬೇಕಾದ್ರೆ ನಮ್ ಹೀರೋ ಹೋಗಿ ಮಾತಾಡ್ಸ್ಬೇಕಾದ್ರೆ ಅವಳಂತಾಳೆ, ಬಂದ್ಬಿಟ್ಟ ಬಾ ಇಲ್ಲ ಹತ್ರ ಬಾ ಅಂತ ಕರೆದಾಗ ಹೀರೋ ಅಂತಾನೆ, ಅಯ್ಯೋ ನಾನ್ ನಿನ್ನ ಹತ್ರ ಬರಲ್ಲಪ್ಪ, ನನ್ಗೆ ನಿನ್ನ ನೋಡಿದ್ರೆ ಭಯ ಅಂತಂದಾಗ ಅವಳಂತಾಳೆ, ನಾನೇನ್ ಹುಲಿ, ನಾನಿನ್ನ ಕಚ್ಕೊಂಡ್ ತಿನ್ಬಿಡಲ್ಲ ಬಾರೋ ಅಂತ ಕರೆದಾಗ ಅವ್ನ್ ಕೂಡ ಸರಿ ಏನಾಯ್ತು ಅಂತ ಹೇಳಿ ಹತ್ರ ಹೋದ್ರೆ ಟಕ್ಕಂತ ಎದ್ದೋಳು ಹಂಗೆ ಅವ್ನ್ ಕತ್ತನ ಇಟ್ಕೊಂಡು ಟೈಟಾಗಿ ಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನಿಂಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಹೊಡಿತಾರೆ ಅಂತ ಗೊತ್ತಿದ್ರು ನನ್ನ ಮನೆಯೊಳಗಡೆ ಹಾಕ್ಬಿಟ್ಟು ಡೋರ ಹಾಕ್ತಿ ಅಂತ ಹೇಳಿ ಸೆರ್ರಾಗಿ ಹೊಡಿತಾ ಇರ್ತಾಳ. ನಮ್ ಹೀರೋ ಅಯ್ಯೋ ಅಮ್ಮ ಅಂತ ಕೆರ್ಸ್ತಾ ಇದ್ರೆ ಟಕ್ಕಂತ ನಮ್ ಹೀರೋನವರಮ್ಮ ಒಳಗಡೆ ಬಂದ್ಬಿಡ್ತಾರೆ. ಅವಳಿಗೆ ಸೆರ್ರಾಗಿ ಬೀಳುತ್ತೆ ಡೇಟ್ ಬಿಡೆ ಅವನನ್ನ ಅಂತ. ಅದಾದ್ಮೇಲೆ ನಮ್ ಹೀರೋನವರಮ್ಮ ಹೇಳ್ತಾರೆ, ಮನೇಲಿ ಏನ್ ತಿನ್ಬಿಟ್ಟು ಮಲ್ಕೊಳ್ಳೋದು, ನಾನು ಹೀರೋ ಅವ್ರ ಆಫೀಸ್ ಅಲ್ಲಿ ಇರೋರ್ಗೆ ಸ್ವಲ್ಪ ರೈಸ್ ಬಾಲ್ಸ್ ಎಲ್ಲ ಮಾಡ್ಕೊಡ್ತೀನಿ, ಮರದಾಗ ಎತ್ಕೊಂಡು ಕೊಟ್ಬಿಟ್ ಬಾ, ಅವ್ನ ಜೊತೆನೆ ಹೋಗ್ಬಿಟ್ ಬಾ ಅಂತಂದಾಗ ಅವಳು ಕೂಡ ಬೇಕಾ ಬೇಡವಾಗಿ ಸರಿ ಆಯ್ತು ಹೋಗ್ತೀನಿ, ಇಲ್ಲಿದ್ರೆ ಬೈದಿನೇ ಸಾಯಿಸ್ಬಿಡ್ತೀಯ ಅಂತ ಹೇಳಿ ಅವಳು ಒಪ್ಕೊಂತಾಳೆ. ಇವಾಗ ಇನ್ನೊಂದ್ ಕಡೆ ಹಂಗೆ ಹೀರೋ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಶಿನ್ ಅಂತ ಒಂದು ಹುಡುಗಿ ಇರ್ತಾಳೆ, ಇವಳು ಬಂದು ಫೋಟೋಗ್ರಾಫರ್. ಅಲ್ಲಿ ನಮ್ ಹೀರೋಗೆ ಅವಾರ್ಡ್ ಕೊಟ್ಟಾಗ ಫೋಟೋಸ್ ಎಲ್ಲ ತೆಗ್ದಿರ್ತಾಳಲ್ಲ ಅವಳು ಇರ್ತಾಳೆ. ಈಗ ಆ ಜಾಗಕ್ಕೆ ನಮ್ ಹೀರೋ ಅವರ ಅಸಿಸ್ಟೆಂಟ್ ಅಂದ್ರೆ ನಮ್ ಹೀರೋ ಫ್ರೆಂಡ್ ಅಂತಲೇ ಹೇಳೋಣ, ಅವನು ಆ ಜಾಗಕ್ಕೆ ಬರ್ತಾನೆ. ಫಸ್ಟ್ ಆಫ್ ಆಲ್ ಅಲ್ಲಿ ಅವಳು ನಮ್ ಹೀರೋ ಫೋಟೋನೇ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ನಮ್ ಹೀರೋ ಮೇಲೆ ಒಂದ್ ಸೈಡ್ ಲವ್ ಅಂತಾನೆ ಹೇಳ್ಬೋದು. ನಮ್ ಹೀರೋ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ. ಈಗ ಶಿನ್ ಅನ್ನೋ ಹುಡುಗಿ ಮತ್ತೆ ನಮ್ ಹೀರೋ ಫ್ರೆಂಡ್ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಏನಂದ್ರೆ ನಮ್ ಹೀರೋ ಅವರ ಕಂಪನಿಗೆ ಇಟ್ಟಿದಾನಲ್ಲ ಆಫೀಸು, ಅದನ್ನ ಅಫಿಷಿಯಲ್ ಆಗಿ ಇನ್ನೂ ಪ್ರಚಾರ ಮಾಡ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ಕೆಲವೊಂದು ಥಿಂಗ್ಸ್ ನ ಎತ್ಕೊಂಡು ಒಳಗಡೆ ಬರ್ತಾನೆ. ಹೀರೋಯಿನ್ ಕೂಡ ಅವ್ರಮ್ಮ ಕೊಟ್ಟಿರೋ ರೈಸ್ ಬಾಲ್ಸ್ ನೆಲ್ಲ ಎತ್ಕೊಂಡ್ ಬಂದಿರ್ತಾರಲ್ಲ ಅದೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳು ಹಂಗೆ ಸ್ವಲ್ಪ ತಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ ಹೀರೋ ಬಂದು ಸ್ವಲ್ಪ ಕೆಲಸ ಇದೆ ಅಂತ ಸೈಡ್ ಹೋದಾಗ ಅಲ್ಲಿ ಕುತ್ಕೊಂಡಿರೋ ಶಿನ್ನ ಹುಡುಗಿ ಕೇಳ್ತಾಳೆ, ಹೌದು ನೀನು ಮತ್ತೆ ಹೀರೋ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀರಲ್ವಾ, ಅವನ ಬಗ್ಗೆ ಕೆಲವೊಂದು ವಿಷಯನೆಲ್ಲ ನನ್ಗೆ ಹೇಳ್ತೀರಾ ಅಂದಾಗ ಅವಳು ಕೂಡ ಓಕೆ ಹೇಳ್ಬಿಟ್ರೆ ಆಯ್ತು ಅಂತ ಹೇಳಿ, ಹೌದು ಚಿಕ್ಕ ವಯಸ್ಸಲ್ಲಿ ನಾನು ಹೀರೋ ಒಟ್ಟಿಗೆ ಬೆಳೆದಿದ್ದು, ನನಗೆ ಅವ್ನ್ ಪರಿಚಯ ಆದಾಗ ಒಂದು 10 ವಯಸ್ಸು ಇರಬೇಕು. ಆಕ್ಚುಲಿ ಅವ್ನ್ ಬಂದು ಕೊರಿಯನ್ ಅಲ್ಲಿ ಇದ್ದಿದ್ದಲ್ಲ, ಯಾವ್ದೋ ಬೇರೆ ಕಂಟ್ರಿಯಲ್ಲಿ ಇದ್ದ. ಅವ್ನ್ 10 ವಯಸ್ಸು ಇರ್ಬೇಕಾದ್ರೆ ಅವ್ರು ಕೊರಿಯಾಗೆ ಬಂದಿದ್ದು. ಆ ಟೈಮಲ್ಲಿ ಅವ್ನಿಗೆ ಅಷ್ಟೊಂದು ಕೊರಿಯನ್ ಕೂಡ ಬರ್ತಾ ಇರ್ಲಿಲ್ಲ. ಆದ್ರೆ ನಮ್ ಇಬ್ಬರು ಪೇರೆಂಟ್ಸ್ ತುಂಬಾನೇ ಕ್ಲೋಸ್ ಆಗಿದ್ರು. ಆತರ ಫಸ್ಟ್ ಅವನ್ನ ಪರಿಚಯ ಮಾಡ್ಕೊಟ್ಟಾಗ ನಾನೇ ಅವ್ನಿಗೋಗಿ ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟು ನಾನೇ ಅವ್ನ ಅಷ್ಟು ಚೆನ್ನಾಗಿ ಮಾತಾಡ್ದೆ ಗೊತ್ತಾ ಅಂತ ಹೇಳಿ ಅವ್ನ ಮೇಲೆ ತುಂಬಾ ಕೇರಿಂಗ್ ಆಗಿರೋ ತರ ನಡ್ಕೊಂತಾ ಇದ್ದೆ ಅನ್ನೋ ತರ ಹೇಳ್ತಾಳೆ. ಅದಾದ್ಮೇಲೆ ಹೀರೋ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೂಡ ಅವನನ್ನ ನಮ್ಮ ಹತ್ರನೇ ಬಿಟ್ಬಿಟ್ಟು ಹೋಗ್ತಾ ಇದ್ದು. ಆ ಟೈಮಲ್ಲಿ ನಾನೇ ಹೋಗಿ ಅವನನ್ನ ಒಂದ್ ಮಗು ತರ ನೋಡ್ಕೊಂತಾ ಇದ್ದೆ. ಅವ್ನ್ ವಾಶ್ರೂಮ್ ಗಲ್ಲ ಏನಾದ್ರು ಹೋಗ್ಬೇಕಂದ್ರೆ ಅವ್ನ ಡ್ರೆಸ್ ಅಲ್ಲಿರೋ ಬಟನ್ಸ್ ಎಲ್ಲ ನಾನೇ ಬಿಚ್ಚಿ ಬಿಡ್ತಾ ಇದ್ದು. ಅದಾದ್ಮೇಲೆ ಅವ್ನ್ ವಾಶ್ರೂಮ್ ಹೋಗಿ ಬಂದ್ಮೇಲೆ ಅವ್ನ ಕೈಯೆಲ್ಲ ನಾನು ವಾಶ್ ಮಾಡಿಸ್ತಾ ಇದ್ದೆ ಗೊತ್ತಾ. ಅಷ್ಟೇ ಇಲ್ಲ, ಒಂದ್ ಮಗು ತರ ನಾನು ಅವ್ನಿಗೆ ತಿನ್ನಿಸ್ತಾ ಇದ್ದೆ. ಅವ್ನಿಗೆ ಎನರ್ಜಿ ಆಗಿರೋ ಫುಡ್, ಹೆಲ್ದಿ ಫುಡ್ ಆಗಿರೋದೆಲ್ಲ ನನ್ ಪ್ಲೇಟ್ ಅಲ್ಲಿ ಇರೋದೆಲ್ಲ ನಾನು ಅವ್ನಿಗೆ ಆಗ್ತಾ ಇದ್ದೆ. ಅಷ್ಟೇ ಇಲ್ಲ, ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ವಿ ಗೊತ್ತಾ. ನಾವಿಬ್ರು ಸೇರಿ ಅಮೌಂಟ್ ಎಲ್ಲ ಸೇರ್ಸಿ ಇಡ್ತಾ ಇದ್ವಿ. ನಮ್ಗೆ ಏನಾದ್ರು ಬೇಕಾಗಿದ್ರೆ ನಾವ್ ಹೋಗಿ ತಗೊಳ್ತಾ ಇದ್ವಿ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ನನ್ಗೆ ತುಂಬಾನೇ ಫ್ರೆಂಡ್ಸ್ ಇದ್ರು. ನಾನೇ ಅವನನ್ನ ಕರ್ಕೊಂಡೋಗಿ ಇವರೆಲ್ಲ ನನ್ ಫ್ರೆಂಡ್ಸ್, ಇಲ್ಲಿ ನೋಡ್ರೋ ಇವ್ ನನ್ ಬೆಸ್ಟ್ ಫ್ರೆಂಡ್, ಯಾರಾದ್ರೂ ಅವ್ನ ಅಳಿಸಿದ್ರೆ ಅವ್ನ ಓಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ, ಅವನನ್ನ ಕೂಡ ನನ್ನ ಟ್ರೀಟ್ ಮಾಡೋ ತರನೇ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅಂತ ಇವಳು ಪಾಡಿಗಳು ಲಿಸ್ಟ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡು ಮತ್ತೆ ಅಶ್ವಿನ್ ಅನ್ನೋ ಹುಡುಗಿ ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಈ ಸ್ಟೋರಿ ಅಂತ ಕೇಳ್ತಾ ಇದ್ರೆ ಹಿಂದ್ಗಡೆ ನಮ್ ಹೀರೋ ವಯಸ್ಸು ಅವಳ ಹಂಗೆ ಕಿತ್ಬಿಟ್ಲು. ಏನೆಲ್ಲ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನೋಡು. ಚಿಕ್ಕ ವಯಸ್ಸಲ್ಲಿ ನಾನು ಒಬ್ಬಳನ್ನ ತುಂಬಾನೇ ಹೇಟ್ ಮಾಡ್ತಾ ಇದ್ದೆ ಅಂದ್ರೆ ಅದು ಇವಳಷ್ಟು ಮೋಸವಾದ ಹುಡುಗಿನ ನಾನು ಯಾವಾಗೂ ನೋಡಿಲ್ಲ. ಫಸ್ಟ್ ನಮ್ಮಮ್ಮ ಇವಳಿಗೆ ಪರಿಚಯ ಮಾಡಿಸ್ಬೇಕಾದ್ರೆ ಇವಳು ಹಂಗೆ ಮೂಗಲ್ಲಿ ಬಾಯಲೆಲ್ಲ ಗಲೀಜ್ ಇಟ್ಕೊಂಡು ಕೈಲೆಲ್ಲ ಗಲೀಜ್ ಇಟ್ಕೊಂಡು ಹಂಗೆ ಬಂದ್ಗೆ ನನ್ಗೆ ಹ್ಯಾಂಡ್ ಶೇಕ್ ಮಾಡಿದ್ಲು. ನಾನು ಅವಳ ಮುಟ್ಟು ಕೂಡ ಮುಟ್ಟಿಲ್ಲ. ಅದಾದ್ಮೇಲೆ ನಮ್ಮಮ್ಮ ಅವ್ರ ಮನೇಲಿ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಇವಳು ಓಡ್ ಬಂದ್ಲು,
ಬಂದು ನೋಡಿದಾಗ ಅವಳ ಮೂಗಲ್ ಹಂಗೆ ಎಲ್ಲ ಡ್ರೈ ಆಗ್ಬಿಟ್ಟಿತ್ತು, ಗಲೀಜಾಗಿದ್ಲು. ಯಪ್ಪ ಏನಕ್ ಬಿಟ್ಬಿಟ್ಟು ಹೋಗ್ತಾರ ಅನ್ಕೊಂಡೆ. ನಾನು ಅವಳ ಹತ್ರ ಅಷ್ಟು ಸೇರ್ತಾ ಇರ್ಲಿಲ್ಲ. ನನ್ ಪಾಡಿಗೆ ನಾನು ಆಡ್ಕೊಳ್ತಾ ಇದ್ರೆ ಕೂಡ ಬಂದ್ ನನ್ಗೆ ತುಂಬಾ ಹಿಂಸೆ ಕೊಡೋಳು. ಆಮೇಲೆ ಏನು ಹೆಲ್ದಿ ಫುಡ್ ಎಲ್ಲ ನನ್ ಪ್ಲೇಟ್ಗೆ ಆಗ್ತಾ ಇದ್ಲ. ಅವಳು ನನ್ನ ಹತ್ರ ಇರೋದ್ ಎತ್ಕೊಂಡ್ ತಿಂದೇ ಇದ್ರೆ ಸಾಕು, ಅವಳಿಗೆ ಬೇಡದೇ ಇರೋದು, ಅವಳಿಗೆ ಏನ್ ಬೇಡವ ಅದನ್ನ ಎತ್ತಿ ನನ್ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ಲು. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನು ಹೇಳದ್ಲಲ್ವಾ, ಇಬ್ರು ಸೇರಿ ಉಂಡಿಯಲ್ಲಿ ದುಡ್ಡನ್ನ ಸೇರಿಸ್ತಾ ಇದ್ವಾ. ಅವಳೆಲ್ಲಿ ಸೇರಿಸ್ತಾ ಇದ್ಲು, ನಾನ್ ಕಷ್ಟಪಟ್ಟು ಸೇರಿಸಿರೋ ದುಡ್ಡನ್ನೆಲ್ಲ ಅವಾಗ ಎತ್ತಾಕೊಂಡ್ ಹೋಗ್ಬಿಟ್ಟು ಅವಳಿಗೆ ಬೇಕಾಗಿರೋದೆಲ್ಲ ಈಸ್ಕೊಂಡ್ ತಿಂತಾ ಇದ್ಲು. ಈ ತರ ನನ್ಗೆ ಹಿಂಸೆ ಕೊಡ್ತಾ ಇದ್ಲು ಅಂತ ನಮ್ ಹೀರೋ ಹೇಳ್ತಾ ಇದ್ರೆ, ನಮ್ ಹೀರೋಯಿನ್ ಅಂತೇಳೆ ಇಲ್ಲ ಅವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾನ್ ಹೇಳಿದ್ದೆ ನಿಜ ಅಂತ ವಾದಿಸ್ತಾ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಹೀರೋ ಹೇಳಿದ್ದೆ ನಿಜ, ಯಾಕಂದ್ರೆ ನಮ್ ಹೀರೋಯಿನ್ ಅವಾಗ ಹತ್ರ ಹಿಂಸೆ ಕೊಡ್ತಾ ಇದ್ಲು. ಇವ್ರ ಈ ತರ ಜಗಳ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮನ ತೋರಿಸ್ತಾರೆ. ಅವರೆಲ್ಲ ಹೊರಗಡೆ ಅಂಗಡಿಗೆ ಹೋಗ್ಬಿಟ್ಟು ಬೇಕಾಗಿರೋದೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಮನೆ ಪಕ್ಕ ಒಂದ್ ಅಂಗಡಿ ಇರುತ್ತೆ. ಅಲ್ಲಿರೋ ಲೇಡೀಸ್ ಎಲ್ಲ ಇವ್ರ ಬಗ್ಗೆನೆ ಮಾತಾಡ್ಕೊಂತ ಇರೋದು. ಆ ಲೇಡಿ ಅವ್ರ ಮಗಳು ಅಮೆರಿಕದಿಂದ ಬಂದ್ಬಿಟ್ಲಂತ ಕಣೆ, ಅದ್ರಲ್ಲಿ ಮದ್ವೆ ಬೇರೆ ನಿಲ್ಲಿಸ್ಬಿಟ್ಟಿದಾಳಂತೆ, ನನಗೆ ಯಾಕೆ ಅವ್ರ ಮಗಳ ಮೇಲೆ ಡೌಟ್ ಆಗಿದೆ ಅಂತ ನಮ್ ಹೀರೋಯಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಹೀರೋಯಿನ್ ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ. ಏನ್ ಮಾತಾಡ್ತಾ ಇದಾರೆ ಇವರು ಅಂತ. ಆದ್ರೆ ಸುಮ್ನೆ ಅವ್ರ ಹತ್ರ ಯಾಕೆ ಬಾಯ್ ಕೊಡೋದು ಅಂತ ಸ್ಟ್ರೇಟ್ ಆಗಿ ಅವ್ರ ಫ್ರೆಂಡ್ ಅವರ ಶಾಪ್ಗೆ ಹೋಗಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಟ್ರೆಕ್ಕಿಂಗ್ ಹೋಗಿರ್ತಾರಲ್ಲ, ಆ ಲೇಡೀಸ್ ಅಲ್ಲಿ ಇವರು ಒಬ್ರು ಅವ್ರ ಹತ್ರ ಹೋಗ್ಬಿಟ್ಟಿತಾರಲ್ಲ ಮಾತಾಡ್ಕೊಂತ ಇದಾರೆ ಅಂದಾಗ ಆ ಲೇಡಿ ನಮ್ ಹೀರೋಯಿನ್ ಅವ್ರ ಅಮ್ಮನೆ ಬೈತಾರೆ. ಹೌದು, ಮಾತಾಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದ್ರೆ ಅದನ್ನ ಮನೆ ಒಳಗಡೆ ಹೋಗಿ ಇಟ್ಕೋಬೇಕು. ನೀನ್ ಊರ್ಗೆಲ್ಲ ಡಂಗುರ ಸಾರೋ ತರ ಆಚೆ ಕಡೆ ಇಟ್ಕೊಂಡು ನಿನ್ ಮಗಳನ್ನ ಹೊಡೆದು ನಿಮ್ ಮನ ಮರಿದಿನ ನೀನೇ ಹೊರಗೆ ಹಾಕೊಂಡೆ. ಸರಿ, ನಿನ್ ಮಗಳೇನೋ ದೊಡ್ಡದಾಗ ಅಮೆರಿಕನಲ್ಲಿ ಕೆಲಸ ಮಾಡ್ತಿದ್ದಾಳೆ, ಕೈ ತುಂಬಾ ಸಂಪಾದನೆ ಬರುತ್ತೆ, ನನ್ಗೆ ಅದು ಕಳಿಸ್ತಾಳೆ ಇದು ಕಳಿಸ್ತಾಳೆ ಅಂತ ತುಂಬಾ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂಡು ಊರೆಲ್ಲ ಸುತ್ತದೆ ಅಲ್ವಾ. ಇವಾಗ ತಕ್ಷಣ ನಿನ್ ಮಗಳು ಈ ತರ ಬಂದ್ ನಿಂತಿರೋದ್ರಿಂದ ಎಲ್ಲರೂ ಮಾತಾಡ್ಕೊಳ್ತಾರೆ, ಅದು ನೀನ್ ಮಾಡಿದ್ದೆ ತಪ್ಪು ಅಂತ ನಮ್ ಹೀರೋಯಿನ್ ಅವ್ರ ಅಮ್ಮಗೆ ಸ್ವಲ್ಪ ಬುದ್ಧಿವಾದ ಹೇಳೋ ತರ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಮನೆಯಲ್ಲಿ ಟೆರೆಸ್ ಮೇಲೆ ಹಂಗೆ ಒಂದು ಇದ್ರ ಬೆಂಚ್ ಮೇಲೆ ಮಲ್ಕೊಂಡು ಅಲ್ಲಿರೋ ಸನ್ಸೆಟ್ ನ ನೋಡ್ಕೊಂಡು ಏನಿದು ಜೀವನ ಅನ್ನೋ ತರ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಾಟ್ ಅಲ್ಲಿ ಒಂದು ಗಿಡ ಬೆಳೆದಿರೋದ್ರ ನೋಡ್ತಾಳೆ. ಸರಿ, ಇದನ್ನ ಇಟ್ಟು ಏನಾದ್ರು ಅಡಿಗೆ ಆದ್ರೂ ಮಾಡೋಣ ಅಂತ ಅವಳಗ್ ಬರೋ ತರ ಒಂದು ಡಿಶ್ ನ ಮಾಡ್ತಾ ಇರ್ತಾಳೆ. ಮೊಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟು ಅದೇ ಟೈಮ್ಗೆ ಮಿನ್ನ ಜಾಕೆ ಬರ್ತಾಳೆ. ಏನೇ ಗಮಗಮ ಅಂತ ವಾಸನೆ ಬರ್ತಾ ಇದೆ, ಪರವಾಗಿಲ್ವೇ ಅಮೆರಿಕಾಗ ಹೋಗ್ಬಿಟ್ಟು ಈ ತರ ವಿದ್ಯೆ ಎಲ್ಲ ಕಲ್ತಿಟ್ಕೊಂಡಿದ್ಯಾ ಅನ್ನೋ ತರ ಹೇಳಿದಾಗ ಇವಳು ಅಂತಾಳೆ, ಆತರ ಎಲ್ಲ ಏನಿಲ್ಲ ಕಣೆ, ಸುಮ್ನೆ ಈ ತರ ಮಾಡ್ತಾ ಇದ್ದೆ ಅಂತ. ಅವಳು ಬಂದು ನಮ್ ಹೀರೋಗೆ ಕಾಲ್ ಮಾಡ್ತಾಳೆ, ಈ ತರ ಹೀರೋಯಿನ್ ಅವ್ರ ಮನೆ ಮೇಲೆ ಇದೀನಿ, ಇಲ್ಲಿಗೆ ಬಾರೋ ಅಂತ. ಇವಳು ಕೇಳ್ತಾಳೆ, ಇವಾಗ ಏನಕ್ಕೆ ಅವನನ್ನ ಕರಿತಾ ಇದೀಯ ಅಂದಾಗ, ಸುಮ್ನೆ ಎಂಟರ್ಟೈನ್ಮೆಂಟ್ ಬೇಡವಾ, ನಾವಿಬ್ರೆ ಏನು ಅಂತ ಮಾತಾಡೋದು, ಅವನು ಬರ್ಲಿ ಇರು ಅಂತ ಹೇಳ್ತಾಳೆ. ಇವ್ರ ಹತ್ರ ಒಂದ್ ಕಡೆ ಮಾತಾಡ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರು ಯಾವ್ದೋ ಒಂದು ರೆಸ್ಟೋರೆಂಟ್ ಇಟ್ಕೊಂಡಿದಾರೇನೋ, ಆ ಜಾಗಕ್ಕೆ ಹೀರೋಯಿನ್ ಅವ್ರ ಅಮ್ಮ ಹೋಗ್ಬಿಟ್ಟು ಕೇಳ್ತಾರೆ, ಏನ್ರಿ ಸ್ವಲ್ಪನೂ ಜವಾಬ್ದಾರಿ ಇಲ್ದೇ ಇದ್ದೀರಾ, ಚಿಕ್ಕ ವಯಸ್ಸಿಂದ ನಾವೇನ್ ಹೇಳ್ತೀವೋ ಅದನ್ನ ಕೇಳ್ಕೊಂಡ್ ಬೆಳ್ದಿರೋ ನಮ್ ಮಗಳು ಇವಾಗ ಅವಳು ಇಷ್ಟಕ್ಕೆ ಈ ತರ ಮಾಡ್ಬಿಟ್ಟು ಬಂದಿದ್ದಾಳೆ ಅಂದ್ರೆ ಏನು ಎಂತ ನೀವ್ ಕೇಳ್ದೆ ಸುಮ್ನೆ ಇದೀರಲ್ವಾ ಅಂತಂದಾಗ ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ, ಇವಾಗ ಏನಾಯ್ತು ಅಂತ ನೀನ್ ಹತ್ರ ಮಾತಾಡ್ತಾ ಇದ್ಯಾ, ನನ್ ಮಗಳು ಇಲ್ಲಿ ಬಂದಿರೋದು ನನಗ್ ಸಂತೋಷನೇ, ಅದ್ರೊಳು ಅವಳ ಹತ್ರ ಮಾಡ್ಬಿಟ್ಟು ಬಂದಿದ್ದಾಳೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಅಂತ ನಿನಗೆ ಗೊತ್ತಾಗ್ತಿದೆ ತಾನೆ, ಸುಮ್ನೆ ಏನಕ್ಕೆ ನಾವೇ ಅವಳನ್ನ ಕೆಣಕಿ ಇನ್ನೂ ಅಷ್ಟು ಬೇಜಾರ್ ಮಾಡ್ಸೋದು. ಅವಳಗೋಳೆ ಹೇಳ್ತಾಳೆ, ನೀನ್ ಸುಮ್ನೆ ಇರು, ನೀನ್ ಬಾಯ್ ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ಬಿಟ್ಟಿ ಅಂತಂದಾಗ ಇನ್ನೋರಮ್ಮ ಹೇಳ್ತಾರೆ, ಏನ್ರಿ ನೀವು ಸ್ವಲ್ಪನೂ ಜವಾಬ್ದಾರಿ ಇಲ್ದೆ ಮಾತಾಡ್ತಾ ಇದ್ದೀರಾ, ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ನಾವ್ ಕೇಳಿದ್ರೆ ತಾನೇ ಗೊತ್ತಾಗೋದು. ಸರಿ ಆಯ್ತು, ನೀವೇನ್ ಕೇಳ್ಬೇಕಾಗಿಲ್ಲ, ನಾನೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವ್ಳು ಟೆರೆಸ್ ಮೇಲೆ ಹಂಗೆ ಅಡ್ಗೆ ಮಾಡ್ತಾ ಇದ್ಲಲ್ಲ, ಈಗ ಆ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ. ನಮ್ ಹೀರೋ ಹಾಗೆ ಕೈ ಬಿಸ್ಕೊಂಡ್ ಬಂದಿರೋದ್ ನೋಡ್ಬಿಟ್ಟು ಮಿನ್ ಕೇಳ್ತಾಳೆ, ಏನೋ ಇದು ಬಾರೋ ಅಂತಂದ್ರೆ ಕೈ ಬಿಸ್ಕೊಂಡ್ ಬಂದ್ಬಿಡ್ತೀಯಾ, ಬೀರ್ಗಿರ್ ಏನ್ ತಗೊಂಬಂದಿಲ್ವ ಅಂದಾಗ ಹೀರೋ ಅಂತಾನೆ, ನೀನ್ ಬಾ ಅಂದೆ ನಾನ್ ಬಂದೆ, ತಗೊಂಬಂದ್ ನನ್ನ ಹತ್ರ ಹೇಳಿಲ್ವಲ್ಲ ಅಂದಾಗ ಮಿನ್ ಹೇಳ್ತಾಳೆ, ಅಯ್ಯೋ ಅಪ್ಪ ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಅಂತ ಅನ್ಕೊಂತೀನಿ ನೋಡು, ನನ್ ತಲೆನೋವು, ಸರಿ ಆಯ್ತು ನೀವಿಲ್ಲ ಕುತ್ಕೊಂಡಿರಿ, ನಾನು ತಗೊಂಬರ್ತೀನಿ ಅಂತ ಅವಳಲ್ಲಿಂದ ಎದ್ದೊಟ್ಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಮಾತಾಡ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಹೌದು ನಾನ್ ಬೆಳಗ್ಗೆ ನಿಮ್ ಆಫೀಸ್ ಬಂದಾಗ ನೀನು ಮತ್ತೆ ನಿನ್ ಅಸಿಸ್ಟೆಂಟ್ ಇಬ್ರು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೊಳ್ತಾ ಇದ್ರಲ್ವಾ, ಏನ್ ವಿಷಯ ಅಂತ ಹೇಳಿದಾಗ ಈಗಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಬೆಳಗ್ಗೆ ಏನ್ ನಡೀತು ಅನ್ನೋದನ್ನ ತೋರಿಸ್ತಾರೆ. ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಹೋಗ್ಬಿಟ್ಟು ಹೇಳ್ತಾನೆ, ಸರ್ ಈಗ ನಮ್ಗೆ ಹೊಸದಾಗಿ ಒಂದು ಪ್ರಾಜೆಕ್ಟ್ ಬಂದಿದೆ ಅಲ್ವಾ, ಆ ಬಿಲ್ಡಿಂಗ್ ವರ್ಕ್ ಬಂದಿತ್ತಲ್ವಾ ಸರ್, ಈಗ ಸಡನ್ ಆಗಿ ಅವರು ಆ ಪ್ಲಾನ್ ನ ಚೇಂಜ್ ಮಾಡಕ್ ಹೇಳ್ಬಿಟ್ಟಿದ್ದಾರೆ, ಅದಕ್ಕೀಗ ನಮ್ಗೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಅದು ಅವ್ರು ಕೊಟ್ಟಿರೋ ಟೈಮ್ ಒಳಗಡೆ ನಾವ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಅವ್ರ ಅಮೌಂಟ್ ಕೊಡ್ತಾರೆ, ಬಟ್ ಈಗ ಸದ್ಯಕ್ಕೆ ಅವ್ರು ಕೊಡೋದಿಲ್ಲ ಸರ್, ಅವರು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದಾಗ ನಮ್ ಹೀರೋ ಕೂಡ, ಓ ಹೌದಾ ಸರಿ ಆಯ್ತು, ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಲ್ಲ, ಅವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಬರ್ಬೇಕಾಗಿತ್ತಲ್ವಾ, ಅವ್ರ ಹತ್ರ ಕೇಳೋತಾನೆ ಅಂದಾಗ, ಸರ್ ನಾನು ಆಲ್ರೆಡಿ ಅವ್ರ ಹತ್ರ ಕೂಡ ಮಾತಾಡ್ಬಿಟ್ಟೆ ಸರ್, ಅವ್ರು ಕೂಡ ಇವಾಗ ಆಗಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಅಂದ್ರೆ ನಿಮ್ಗೆ ಅಮೌಂಟ್ ಕೊಡೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ, ಈಗ ಸದ್ಯಕ್ಕೆ ಈ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ನೋಡೋಣ ಅಂತ ಮಾತಾಡಿರ್ತಾನೆ. ಅದ್ರ ಬಗ್ಗೆನೇ ಇವಾಗ ನಮ್ ಹೀರೋಯಿನ್ ಕೇಳ್ತಾ ಇರೋದು. ಆದ್ರೆ ನಮ್ ಹೀರೋಯಿನ್ ಹತ್ರ ಏನು ಹೇಳೋದಿಲ್ಲ, ಏನಿಲ್ಲ ಅದೊಂದು ಬಿಸ್ನೆಸ್ ಮ್ಯಾಟರ್ ಅಷ್ಟೇ ಬಿಡು ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಅವಳು ಅಡಿಗೆ ಎಲ್ಲ ಮುಗಿಸ್ಕೊಂಡು ಹಂಗೆ ಹೋಗಿ ನಮ್ ಹೀರೋ ಪಕ್ಕ ನೈಸಾಗಿ ಕೂತ್ಕೊಂಡವಳು ಟಕ್ಕಂತ ಮತ್ತೆ ನಮ್ ಹೀರೋ ಕತ್ನ ಹಿಡ್ಕೊಂಡು ಮತ್ತೆ ಅವ್ನು ಹೊಡಿಯಕಂತಾನೆ ಶುರು ಮಾಡ್ಬಿಡ್ತಾಳೆ. ಅವ್ನು ಕೇಳ್ತಾನೆ, ಏನಾಯ್ತು, ಯಾಕೆ ನಾನು ಈ ತರ ಹಿಂಸೆ ಕೊಡ್ತೀಯ ಅಂದಾಗ, ಏನಿಲ್ಲ ಬೆಳಗ್ಗೆ ನನ್ ಕೈಲಿ ಮಿಸ್ ಆಗ್ಬಿಟ್ಟೆತಾನೆ, ಅದಕ್ಕೆ ನಿನ್ಗೆ ಇನ್ನೂ ಸರಿಯಾಗಿ 2 ಬಾರ್ಸೋಣ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡಿರ್ತಾಳೆ ಗಟ್ಟಿಯಾಗಿ. ಹಂಗೆ ಇವತ್ ನೈಟ್ ಮುಗಿಯುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರಮ್ಮ ಫೋನ್ ನ ಕೈಯಲ್ಲಿ ಇಟ್ಕೊಂಡು ಹೀರೋಯಿನ್ಗೆ ನಿಶ್ಚಿತತೆ ಆಗಿರತ್ತಲ್ಲ, ಎಂಗೇಜ್ಮೆಂಟ್ ಆಗಿರತ್ತಲ್ಲ, ಅವ್ನ್ಗೆ ಕಾಲ್ ಮಾಡೋಣವಾ ಬೇಡ ಅಂತ ಯೋಚನೆ ಮಾಡ್ಕೊಂಡಿದ್ದವ್ರು. ಸರಿ ಆಯ್ತು ಕಾಲ್ ಮಾಡೋಣ ಅಂತ ಹೇಳಿ ಧೈರ್ಯ ಮಾಡ್ಕೊಂಡು ಅವ್ನಿಗೆ ಕಾಲ್ ಕೂಡ ಮಾಡ್ಬಿಡ್ತಾರೆ. ಆದ್ರೆ ಆ ಕಡೆ ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸರಿ ಆಯ್ತು ಏನೋ ಕೆಲ್ಸದಲ್ಲಿ ಇರ್ತಾನೆ ಬಿಡು ಅಂತ ಅವ್ರ ಹಂಗೆ ಅದನ್ನ ಜೋಬಲ್ ಹಾಕೊಂಡು ರೂಮ್ ಇಂದ ಹೊರಗಡೆ ಬರೋ ಟೈಮ್ಗೆ ನಮ್ ಹೀರೋಯಿನ್ ಕೂಡ ನೋಡ್ಬಿಡ್ತಾಳೆ. ಅವ್ರಮ್ಮ ಹತ್ರ ಜೋಬಲ್ಲ ಫೋನ್ ಹಾಕೊಳ್ಳೋದನ್ನ ಇವಾಗ ಹೀರೋಯಿನ್ ನೋಡಿದ್ಲಲ್ವಾ, ಅದಕ್ಕೆ ಕೇಳ್ತಾಳೆ. ಅಂದ್ರೆ ಅವ್ಳಿಗೆ ಅರ್ಥ ಆಗೋಯ್ತು ಯಾರಿಗೋ ಕಾಲ್ ಮಾಡಿದಾರೆ ಅಂತ. ಅಮ್ಮ ಯಾರಿಗೆ ಇವಾಗ ನೀನ್ ಕಾಲ್ ಮಾಡಿದ್ದು ಅಂದಾಗ ಅವ್ರಮ್ಮ
ಕೂಡ ಸ್ವಲ್ಪ ಗಾಬರಿಯಿಂದಾನೆ ಯಾರಿಗಿಲ್ಲ ಬಿಡು ಏನಿಲ್ಲ ಬಿಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಇವ್ಳಿಗೆ ಏನೋ ಡೌಟ್ ಇರುತ್ತೆ, ಅಮ್ಮ ನಾನ್ ಕೇಳ್ತಾ ಇದೀನಿ ಯಾರು ಕಾಲ್ ಮಾಡದೆ ಹೇಳು ಅಂತ ಕೂಡ ಅವ್ರಮ್ಮ ಹೇಳ್ತಾ ಇಲ್ಲ. ಅದಾದ್ಮೇಲೆ ಅವ್ರಮ್ಮ ಪಾಡ್ಗೆ ಅವ್ರಮ್ಮ ಅಡ್ಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮೇಲಿರೋ ಒಂದು ಬಾಕ್ಸ್ ಏನೋ ಇತ್ತು, ಅದಕ್ಕೆ ಕೈನ ಮೇಲೆ ಎತ್ತಾರೆ ನೋಡಿ. ಆ ಗ್ಯಾಪ್ ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಟಕ್ ಅಂತ ಅವ್ರಮ್ಮ ಜೋಬಲ್ಲಿರೋ ಫೋನ್ ನ ಎತ್ ಬಿಡ್ತಾಳೆ. ಅದಾದ್ಮೇಲೆ ಯಾರಿಗೆ ಕಾಲ್ ಮಾಡಿದ್ರು ಅಂತ ಕೂಡ ನೋಡ್ಬಿಟ್ಲು. ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಅಮ್ಮ ನಾನು ಅವತ್ತೇ ಹೇಳ್ದೆ ಅವ್ನಿಗೆ ಕಾಲ್ ಮಾಡ್ಬೇಡ ಅಂತ, ಮತ್ತೆ ಏನಕ್ಕೆ ಕಾಲ್ ಮಾಡ್ತಾ ಇದೀಯಾ? ನಾನು ಈ ಮದ್ವೆ ನಿಲ್ಸಿದ್ದಕ್ಕೂ ಅವ್ನಿಗೂ ಏನು ಸಂಬಂಧ ಇಲ್ಲ, ನಾನು ಮತ್ತೆ ಹೇಳ್ತಾ ಇದೀನಿ, ಇನ್ನೊಂದ್ಸತಿ ಅವ್ನಿಗೆ ಕಾಲ್ ಮಾಡ್ಬೇಡಿ ಅಂದಾಗ ನಮ್ ಹೀರೋನ್ ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ. ಆದ್ರೆ ಅವ್ಳು ಫೋನ್ ಕೊಡ್ಬೇಕಾದ್ರೆ ಕಾಂಟ್ಯಾಕ್ಟ್ ನ ಕೂಡ ಡಿಲೀಟ್ ಮಾಡ್ಬಿಟ್ಟು ಕೊಟ್ಬಿಡ್ತಾಳ. ಇವಾಗ ಏನಕ್ಕೆ ಅವಳು ಈ ತರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವ್ರಮ್ಮ ಟೆನ್ಷನ್ ಆಗಿ ಅವಳನ್ನ ಬೈತಾ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಅವ್ರ ಅಸಿಸ್ಟೆಂಟ್ ನ ತೋರಿಸ್ತಾರೆ, ಅಂದ್ರೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಅವ್ರಿಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಹೇಳ್ತಾನೆ, ಈ ತರ ಒಂದು ಟಿವಿ ಸ್ಟೇಷನ್ ಇಂದ ಕಾಲ್ ಬಂದಿತ್ತು ಕಣೋ, ನಿನ್ನ ಕೆಲವರು ಇಂಟರ್ವ್ಯೂ ಮಾಡ್ಬೇಕಂತಿದ್ದಾರೆ ಅಂತ, ಏನು ಮಾಡೋದಾ ಬೇಡವಾ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಒಂದು ಜರ್ನಲಿಸ್ಟ್ ನ ನೋಡ್ತಾರೆ. ಅವರು ಇವ್ರಿಗೆ ಫ್ರೆಂಡ್, ಅಂದ್ರೆ ನಮ್ ಹೀರೋ ಫ್ರೆಂಡ್ ಗೆ ಇವ್ರಿಗೆ ಕೂಡ ಫ್ರೆಂಡ್. ಅವ್ನ್ ಬೇರೆ ಯಾರು ಅಲ್ಲ, ಮಿನ್ನ ಇಷ್ಟಪಟ್ಟಿರ್ತಾನಲ್ಲ ಒಬ್ಬ ಕನ್ನಡಿ ಹಾಕೊಂಡು, ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ ಡೈನೋ ಅಂತ ಹೇಳಿರ್ತೀನಿ, ಅವ್ನ್ ಬಂದ್ಬಿಟ್ಟು ದಡ ಬುಡ ಅಂತ ರೋಡ್ ಓಡೋಗ್ತಾ ಇರ್ತಾನೆ. ಯಾರನ್ನ ನೋಡಿತ್ರ ಓಡೋಗ್ತಿದ್ದಾನೆ ಅಂತ ನೋಡಿದ್ರೆ ಅಲ್ಲೊಂದ್ ಅಜ್ಜಿ ವೇಸ್ಟ್ ಐಟಮ್ ನೆಲ್ಲ ತಳ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಅವ್ರಿಗೆ ತುಂಬಾ ವೇಟ್ ಆಗ್ಬಿಟ್ಟು ಅದನ್ನ ಸೆಂಟರ್ ರೋಡ್ ಅಲ್ಲೇ ಬೀಳ್ಸ್ಬಿಟ್ಟಿರ್ತಾರೆ. ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇವ್ನ ಹತ್ರ ಓಡೋಗಿರೋದು. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೂಡ ಹೋಗಿ ಇಬ್ರು ಸೇರ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಲ್ಲಿರೋ ವೇಸ್ಟ್ ಐಟಮ್ಸ್ ಅದನ್ನೆಲ್ಲ ಎತ್ತಿ ಹೆಂಗೋ ಆ ಗಾಡಿಗೆ ಹಾಕ್ಬಿಟ್ಟು ಅದನ್ನ ಸೈಡ್ ಗೆ ಎತ್ಕೊಂಡ್ ಬಂದ್ ಕೊಟ್ಬಿಟ್ಟು ಆ ಡೈನೋ ಅನ್ನೋನ್ ಕೇಳ್ತಾನೆ, ಅಜ್ಜಿ ಏನಕ್ಕೆ ಅಜ್ಜಿ ಇವಾಗ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಎಷ್ಟು ಸಂಪಾದನೆ ಬಂದ್ಬಿಡತ್ತೆ ಅಂದಾಗ ಅಜ್ಜಿ ಹೇಳ್ತಾರೆ, ಸಂಪಾದನೆ ಕಡಿಮೆನೆ ಅಪ್ಪ, ಆದ್ರೆ ನಾನು ಹೊಟ್ಟೆ ತುಂಬಷ್ಟು ನಾನು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ತರ ಸ್ವಲ್ಪ ಬೇಜಾರೆಲ್ಲ ಹೇಳ್ತಾರ. ಇದರಿಂದ ಇವರು ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ. ಪಾಪ ಅಜ್ಜಿ ಈ ವಯಸ್ಸಲ್ಲಿ ಕೂಡ ಎಷ್ಟು ಕಷ್ಟ ಪಡ್ತಾ ಇದಾರೆ ನೋಡು. ಸರಿ ಅಜ್ಜಿ ನೀನೇನ್ ಅಷ್ಟು ಕಷ್ಟ ಪಡ್ಬೇಕಾಗಿಲ್ಲ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಆ ಅಂಗಡಿ ಎಲ್ಲಿದೆ ಅಂತ ಹೇಳಿ ಅಲ್ಲಿವರೆಗೂ ನಾವೇ ನಿನ್ನ ಬಿಟ್ಬಿಡ್ತೀವಿ ಅಂತ ಹೇಳಿ ನಮ್ ಹೀರೋ ಮತ್ತೆ ಡೈನೋ ಇಬ್ರು ಸೇರ್ಕೊಂಡು ಅದನ್ನ ತಳ್ಕೊಂಡೋಗಿ ಅಂಗಡಿವರೆಗೂ ಬಿಟ್ಬಿಟ್ಟು ಅದನ್ನ ದುಡ್ಡು ಕೂಡ ತಕೊಟ್ಬಿಡ್ತಾರೆ. ಅದಾದ್ಮೇಲೆ ಇಬ್ರು ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಡೈನೋ ಅನ್ನೋನ್ ಹೇಳ್ತಾನೆ, ಗಂಡಸರಾಗಿ ನಮ್ಗೆ ಇದನ್ನ ತಳ್ಕೊಂಡ್ ಬರಕ್ ಇಷ್ಟು ಕಷ್ಟ ಆಯ್ತು ಕಣೋ, ಪಾಪ ಅಜ್ಜಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ, ಅವ್ರಿಗಿನ್ ಎಷ್ಟು ಸ್ಟ್ರೈನ್ ಆಗಿರ್ಬೇಡ ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ತೋರಿಸ್ತಾರೆ. ಅವಳಿಗೂ ಮನೇಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟು ಅವ್ಳ ಪಡ್ಗೋಳ್ ಬಸ್ ಅಲ್ಲಿ ಎಲ್ಲೋ ಜಾಗಕ್ಕೆ ಹೋಗ್ತಾ ಇದ್ದಾಳೇನೋ. ಆ ಟೈಮಲ್ಲಿ ಹಂಗೆ ಆ ವಿಂಡೋ ಮೇಲೆ ಮಲ್ಕೊಂಡು ವಿಷಯನ ಯೋಚನೆ ಮಾಡ್ತಾಳೆ. ಏನಂದ್ರೆ ಇವಳು ಅಮೆರಿಕನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆ ಸ್ಟ್ರೆಸ್ ಆಗಿ ಫೀಲ್ ಆಗಿರ್ತಾಳೆ. ಯಾಕಂದ್ರೆ ಅಲ್ಲಿರೋರು ಯಾರು ಅವಳಿಗೆ ಮರ್ಯಾದಿನಿ ಕೊಡ್ತಾ ಇಲ್ಲ. ನೀನ್ ಏನ್ ಕೆಲಸ ಮಾಡ್ತೀಯ, ನಿಂಗೆ ಯಾವ ಕೆಲಸ ಮಾಡಕ್ಕೂ ಬರೋದಿಲ್ಲ, ಮರ್ಯಾದೆ ಕೆಲಸನ ರಿಸೈನ್ ಮಾಡ್ಬಿಟ್ಟು ಹೊಟ್ಟೋಗು ಅಂತಾನೆ ಹೇಳಿರ್ತಾಳೆ. ಈ ಕೆಲಸ ಟೆನ್ಷನ್ ಒಂದ್ ಕಡೆ ಆದ್ರೆ ಹೆಂಗಪ್ಪ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅಂತ ಒಂದ್ ಕಡೆ. ಸರಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಅವ್ನ್ಗಾದ್ರೂ ಕಾಲ್ ಮಾಡಿ ಮಾತಾಡೋಣ ಅಂತ ಹೇಳಿ ನೈಟ್ ಅಲ್ಲಿ ಅವ್ನಿಗೆ ಕಾಲ್ ಮಾಡಿದ್ರೆ ಅವ್ನ್ ಕಾಲೇ ರಿಸೀವ್ ಮಾಡ್ತಾ ಇರೋದಿಲ್ಲ. ಅದಾದ್ಮೇಲೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಈಗ ಸದ್ಯಕ್ಕೆ ಅವ್ನು ಎಲ್ಲಿದ್ದಾನೆ ಏನು ಅಂತ ತಿಳ್ಕೊಂಡು ಅವಳು ಕೂಡ ಕ್ಲಬ್ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಅವಳಿಗೆ ಸಖತ್ ಶಾಕು. ಯಾಕಂದ್ರೆ ಅವ್ನ್ ಬಂದು ಅಲ್ಲಿ ಇನ್ನೊಂದು ಹುಡುಗಿಗೆ ಕಿಸ್ ಮಾಡ್ತಾ ಇರ್ತಾನೆ. ಮೀನ್ಸ್ ಇನ್ನೊಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ಇವಳಿಗೆ ಮನ್ಸು ಹೊಡೆದೋಯ್ತು. ಇದಕ್ ಮೇಲೆ ಯಾರ ಹತ್ರ ಏನ್ ಹೇಳೋದು, ಸುಮ್ನೆ ಇಲ್ಲಿ ಇರೋದಕ್ಕಿನ್ನ ನಮ್ಮೂರ್ಗ್ ಹೋಗೋದೇ ವಾಸಿ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಕೊರಿಯಾಗೆ ಬಂದ್ಬಿಟ್ಟಿರ್ತಾಳೆ. ಅಂದ್ರೆ ಇವಾಗ ಅವ್ನ್ ಚೀಟ್ ಮಾಡಿದಾನೆ, ಕೆಲ್ಸದ ಮೇಲೆ ಕೂಡ ಈ ತರ ಸ್ಟ್ರೆಸ್ ಆಗಿತ್ತು ಅನ್ನೋದಕ್ಕೋಸ್ಕರ ತಾನೆ ಅವಳು ಬಂದಿರೋದು. ಆ ಕಾರಣಕ್ಕೆ ತಾನೆ ಅವಳು ಮದ್ವೆನ ಕೂಡ ನಿಲ್ಸ್ಬಿಟ್ಟಿರ್ತಾಳೆ. ಆದ್ರೆ ಈ ವಿಷಯ ಯಾವ್ದು ಅವ್ರ ಅಮ್ಮ ಅವ್ರ ಹತ್ರ ಹೇಳಿರೋದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಮುಂದಕ್ ನೋಡೋಣ. ಅದಾದ್ಮೇಲೆ ಅವ್ರು ಕೂಡ ನಿಮ್ ಲಾಸ್ಟ್ ಸ್ಟಾಪ್ ಅಂತೀನಿ ಎಲ್ಲರೂ ಇಳಿಬಹುದು ಅಂತ ಹೇಳಿದಾಗ ಇವಳು ಬಸ್ ಇಂದ ಇಳಿತಾಳೆ. ಇಳಿದವಳು ಮತ್ತೆ ಅದೇ ಬಸ್ ನೇ ಹತ್ತಾಳೆ. ಪಾಪ ಎಲ್ಲೋಗೋದು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅದೇ ಬಸ್ ನ ಹತ್ತಾ ಇರೋದು. ಆ ಡ್ರೈವರ್ ಹಂಗೆ ವ್ಯತ್ಯಾಸವಾಗಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವ್ರಿಬ್ಬರನ್ನ ಒಂದು ಜರ್ನಲಿಸ್ಟ್ ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಬೇರೆ ಯಾರು ಅಲ್ಲ ಡೈನೋನೆ. ಈಗ ಯಾವ್ದೊಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರ್ಬೇಕಾದ್ರೆ ಅವನು ಕ್ವೆಶ್ಚನ್ ಕೇಳ್ತಾ ಇರ್ತಾನೆ. ಈಗ ಅಂದ್ರೆ ಇಷ್ಟು ದಿನ ನೀವು ಬೇರೆ ಒಂದು ಕಂಪನಿಯಲ್ಲಿ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ, ಆದ್ರೆ ಈಗ ಸ್ವಂತವಾಗಿ ನೀವೇ ಒಂದು ಕಂಪನಿನ ಇಡಬೇಕು, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಇದ್ರ ಬಗ್ಗೆ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಇದಕ್ಕೂ ಮುಂಚೆ ಒಂದು ಧೈರ್ಯ ಇತ್ತು ಇನ್ನೊಬ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಅವರೇ ನೋಡ್ಕೊಳ್ತಾರೆ ಅಂತ, ಆದ್ರೆ ಈಗ ನಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಇದ್ರಲ್ಲಿ ತುಂಬಾನೇ ಏರುಪೇರೆಲ್ಲ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಒಂದು ಲಾಸ್ ಆದ್ರೆ ಕೂಡ ನಾವ್ ಅದನ್ನ ಭರಿಸಲೇಬೇಕು. ಸಂತೋಷ ಒಂದ್ ಕಡೆ ಅಂತಂದ್ರೆ ಕೂಡ ಭಯ ಕೂಡ ಒಂದ್ ಕಡೆ ಇದೆ ಅನ್ನೋ ತರ ಹೇಳಿರ್ತಾನೆ. ಇವಾಗ ಹಂಗೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಆಲ್ಮೋಸ್ಟ್ ನೈಟ್ ಆಗ್ಬಿಟ್ಟಿರುತ್ತೆ. ಅವ್ಳ ಪಾಡ್ಗಳು ಊರೆಲ್ಲ ಸುತ್ಕೊಂಡು ಮನೆ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಗಿಡನ ತಗೊಂತಾಳೆ. ಅದೊಂದು ಆರೆಂಜ್ ಗಿಡ. ಅದನ್ನ ತಗೊಂಡ್ ಹಂಗೆ ನಮ್ ಹೀರೋಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತಾನೆ ಬರೋದು. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಹೊರಗಡೆ ಬರ್ತಾನ. ಏನಿದು ಕೈಲಿ ಗಿಡನೆಲ್ಲ ಇಟ್ಕೊಂಡ್ ಬರ್ತಾ ಇದೀಯ ಅಂದಾಗ, ಏನಿಲ್ಲ ನಿನ್ಗೆ ಗಿಫ್ಟ್ ಆಗಿ ಕೊಡೋಣ ಅಂತ, ನಾಳೆ ನಿಮ್ಮ ಆಫೀಸ್ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ಯಲ್ವಾ ಅದ್ರಿಂದಾನೆ ಅಂದಾಗ, ಅದನ್ನಕ್ಕೆ ಇವಾಗೆ ಕೊಡ್ತಾ ಇದೀಯಾ, ನಾಳೆ ಕೊಡ್ಬೋದು ತಾನೆ ಅಂದಾಗ, ಏನಿಲ್ಲ ನಾಳೆ ನಾನು ಆ ಸೆರೆಮನಿಗೆ ಬರಲ್ಲ ಅಂತ ಹೇಳಿದಾಗ ಇವನ್ ಕೂಡ ಏನಮ್ಮ ಅಂತ ಕೆಲ್ಸ ಅಂದಾಗ, ಏನಿಲ್ಲ ಸ್ವಲ್ಪ ಕೆಲ್ಸ ಇದೆ ಅಂತಾಳ. ಅದಕ್ಕೆ ಅವ್ನ್ ಕೂಡ ಸರಿ ಆಯ್ತು, ಈ ಗಿಡ ಇವಾಗ ನನಗೆ ಕೊಡ್ತಾ ಇದ್ದಿಲ್ಲ, ನನ್ಗೆಲ್ಲಿ ಬೇಡ ಹೋಗು ಅಂತ ಹೇಳಿ ಅದನ್ನ ಕೆಳಗಡೆ ಹಾಕ್ಬೇಕು ಅನ್ಕೊಂಡಾಗ ಅವಳು ಅಂತಾಳೆ, ಏನು ಆ ಗಿಡ ಬೇಡವಾ, ಆಕ್ಚುಲಿ ಅದು ಲಕ್ಕಿ ಟ್ರೀ ಗೊತ್ತಾ, ಅದನ್ನ ಇಟ್ಕೊಂಡ್ರೆ ಚೆನ್ನಾಗಿ ದುಡ್ಡೆಲ್ಲ ನಿನ್ಗೆ ಸೇರುತ್ತೆ, ಅದು ಬೇಡ ಅಂತ ನೀನ್ ಹಾಕ್ಬಿಟ್ರೆ ನೀನ್ ಅನ್ಲಕ್ಕಿ ಆಗಿ ಹೋಗ್ತೀಯ, ದುಡ್ಡೇನು ನಿನ್ಗೆ ಸೇರಲ್ಲ, ಆಮೇಲೆ ಲಾಸ್ ಆಗ್ಬಿಡತ್ತೆ ಅಂದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ. ಸ್ಟಾರ್ಟ್ ಮಾಡೋದಕ್ ಮುಂಚೆ ಏನಕ್ಕೆ ಅಡ್ಬಾಯ್ ಆಗ್ತಾ ಇದೆಯಾ ಅಂದಾಗ ಅವಳು ಅಂತಾಳೆ, ನಾನು ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳಿದೀನಪ್ಪ, ಆ ಗಿಡ ಅಂತ ಗಿಡನೇ ಅಂತ ಹೇಳಿದಾಗ ಇವ್ನ್ ಕೂಡ ಬೈದಲ್ಲಿ ಸರಿ ಆಯ್ತು ಇಟ್ಕೊಂತೀನಿ ಅಂತ ಇಟ್ಕೊಂತಾನೆ. ಇವಾಗ ಹಂಗೆ ನೆಕ್ಸ್ಟ್ ಬೆಳಗ್ಗೆ ತೋರಿಸಿದ್ರೆ ನಮ್ ಹೀರೋನವ್ರಮ್ಮ ಕೂಡ ರೆಡಿ ಆಗ್ತಾ ಇರ್ತಾರೆ. ಏನಂದ್ರೆ ನಮ್ ಹೀರೋ ಅವರು ಆಫೀಸ್ ಓಪನಿಂಗ್ ಸೆರೆಮನಿಗೆ ಇವ್ರನ್ನ ಕೂಡ ಇನ್ವೈಟ್ ಮಾಡಿರ್ತಾರಲ್ವಾ, ಸೊ ರೆಡಿ ಆಗ್ತಾ ಇರ್ತಾರೆ. ಒಂದು ಬ್ಲೂ ಕಲರ್ ಡ್ರೆಸ್ ನ ಹಾಕೊಂಡಿರ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಒಂದು ಗೋಲ್ಡನ್ ಪಿನ್ ಗಿಫ್ಟ್ ಮಾಡಿರ್ತಾಳಲ್ಲ, ಅದನ್ನ ಹುಡುಕ್ತಾ ಇರ್ತಾರೆ. ಅದನ್ನ ಈ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಎಲ್ಲಿ ಹುಡುಕಿನೂ ಅದು ಸಿಗ್ತಾ ಇಲ್ಲ. ಸರಿ ಟೈಮ್ ಆಯ್ತು ಅಂತ ಹೇಳಿ ಅವ್ರಲ್ಲಿಂದ
ಹೊರಟು ಬಿಡ್ತಾರೆ. ಇವಾಗ ಹಂಗೆ ನಮ್ ಹೀರೋ ಅವ್ರ ಆಫೀಸ್ ನ ತೋರಿಸ್ತಾರೆ. ಅಂದ್ರೆ ಓಪನಿಂಗ್ ಸೆರೆಮನಿ ಅಲ್ಲೇನ ನಡೀತಾ ಇರೋದು. ಸೊ ತುಂಬಾ ಜನ ಇರ್ತಾರೆ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆ ಜಾಗದಲ್ಲಿ ನಮ್ ಹೀರೋಯಿನ್ ಅವ್ರ ಅಮ್ಮ ಕೂಡ ಒಳಗಡೆ ಹೋಗಿ ನೋಡಿದಾಗ ನಮ್ ಹೀರೋಯಿನ್ ಅವ್ರ ಅಮ್ಮ ಜೊತೆ ಓದಿರೋ ಅವ್ರ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಇವ್ರು ಸ್ವಲ್ಪ ಭಯ ಪಡ್ತಾರೆ. ಯಾಕಂದ್ರೆ ಅವ್ರ ಮಗಳ ಬಗ್ಗೆ ನೆನ್ಸ್ಕೊಂಡು ಅದು ಆ ಕಥೆನಲ್ಲಿ ಎತ್ತಿ ಏನ್ ಮಾತಾಡ್ತಾರೋ ಅಂತ. ಈಗ ಸದ್ಯಕ್ಕೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಊಟ ಮಾಡ್ತಾ ಇರ್ಬೇಕಾದ್ರೆ ಟಾಪಿಕ್ ಬರುತ್ತೆ. ಇವ್ರ ಮಗಳೇನೋ ದೊಡ್ಡದಾಗ ಅಮೆರಿಕನಲ್ಲಿ ಓದ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಇದ್ರು. ಮದ್ವೆನ ಕೂಡ ಕ್ಯಾನ್ಸಲ್ ಮಾಡ್ಕೊಬಿಟ್ಲಂತೆ, ಕೆಲ್ಸನೋ ಬಿಟ್ಟು ಬಂದ್ಬಿಟ್ಟಿದ್ದಾಳಂತೆ. ಏನ್ ಬೆಳ್ಸಿಟ್ಟಿದ್ದಾಳೋ ಮಗಳನ್ನ ಅನ್ನೋ ತರ ಹೇಳ್ಬೇಕಾದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮ ಅದನ್ನೆಲ್ಲ ಹಂಗೆ ಸ್ವಲ್ಪ ನಕ್ಕೊಂಡೆ ಮ್ಯಾನೇಜ್ ಮಾಡ್ತಾರೆ. ಚಾಚೆ ಅವಳು ಆತರ ಎಲ್ಲ ಏನು ಮಾಡಿಲ್ಲ. ಈಗ ಸದ್ಯಕ್ಕೆ ಅವಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಜೊತೆಗೆ ಇಷ್ಟು ಬೇಗ ಮದ್ವೆ ಬೇಡ ಅನ್ನೋದಕ್ಕೋಸ್ಕರ ನಿಲ್ಸಿದೀನಿ ಅಷ್ಟೇ ಅಂತ ಹೆಂಗೋ ನಕ್ಕೊಂಡ್ ಮ್ಯಾನೇಜ್ ಮಾಡ್ತಾರೆ. ಅದಾದ್ಮೇಲೆ ಹೆಂಗಿದ್ರು ನೋವಿರತ್ತಲ್ವಾ. ಅವ್ರು ವಾಶ್ರೂಮ್ ಹೋಗಿರ್ಬೇಕಾದ್ರೆ, ಟಾಯ್ಲೆಟ್ ಒಳಗಡೆ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಇಬ್ಬರು ಲೇಡೀಸ್ ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ. ಹಿಂಗ್ ಮ್ಯಾನೇಜ್ ಮಾಡ್ತಾಳೆ ನೋಡು. ಈ ತರ ಮ್ಯಾನೇಜ್ ಮಾಡೋದಕ್ಕೆ ಸಪರೇಟ್ ಟ್ಯಾಲೆಂಟೇ ಇರ್ಬೇಕು. ಅವ್ರ ಮಗಳ ಹತ್ರ ತಪ್ಪು ಮಾಡಿರೋದಕ್ಕೆ ಹೊಡೆದು ಬುದ್ಧಿ ಹೇಳೋದನ್ನ ಬಿಟ್ಬಿಟ್ಟು ಏನಿಲ್ಲ ನನ್ ಮಗಳು ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅಂತ ಓವರ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಇವಳನ್ನೆಲ್ಲ ಏನ್ ನಮ್ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಅನ್ನೋ ತರ ಮಾತಾಡ್ಕೊಳ್ತಾ ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಅವ್ರ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಬಂದ್ಬಿಟ್ಟಿರ್ತಾಳೆ. ಏನಂದ್ರೆ ಅವಳು ಕೂಡ ಪಿನ್ ಸಿಕ್ಬಿಟ್ಟಿರತ್ತೆ. ಅವ್ರಮ್ಮ ಕೇಳ್ತಾ ಇದ್ರಲ್ವಾ, ಅದನ್ನ ಎತ್ಕೊಂಡ್ ಬಂದಿರೋದು. ನಮ್ ಹೀರೋ ಕೂಡ ನೋಡ್ಬಿಟ್ಟು ಓ ನೀನ್ ಕೂಡ ಬಂದ, ನಿಮ್ಮಮ್ಮನ ಇಲ್ಲೇ ಎಲ್ಲೋ ಇದಾರೆ, ಇರು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲೇ ಬಿಟ್ಬಿಟ್ಟು ನಮ್ ಹೀರೋ ಒಳಗಡೆ ಹೋಗಿರ್ತಾನ. ಆ ಟೈಮಲ್ಲಿ ನಮ್ ಹೀರೋಯಿನ್ ಅವ್ರ ಅಮ್ಮ ಕೂಡ ವಾಶ್ರೂಮ್ ಇಂದ ಹೊರಗಡೆ ಬಂದಿದ ತಕ್ಷಣ ಇವಳನ್ನ ನೋಡ್ಬಿಟ್ಟು ಅಯ್ಯೋ ಇವಳೇನಕ್ಕೆ ಈ ಜಾಗಕ್ಕೆ ಬಂದಿದ್ದಾಳೆ, ಇವಳನ್ನ ನೋಡಿದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಇನ್ನೂ ಕ್ವೆಶನ್ ಮೇಲೆ ಕ್ವೆಶನ್ ಹಾಕಿ ಅವಮಾನ ಮಾಡ್ಬಿಡ್ತಾರೆ, ಏನ್ ಮಾಡೋದು ಅಂತ ಹೇಳಿ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೇನೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.